ಕೆಲವರಿಗೆ ಅದೃಷ್ಟ ಕೈ ತಪ್ಪಿಬಿಡ್ತು ಅಂತ ಮಾತಾಡ್ತಾರೆ. ಕೆಲವರಿಗೆ ಕೈ ತಪ್ಪಿದ್ದೇ ಅದೃಷ್ಟ ಆಗಿ ಹೋಯ್ತಾ ಅಂತ. ಇಲ್ಲಿ ಏನಂದರೆ ಒಂದು ಲಾಟ್ರಿ ಕೊಡಪ್ಪ ಅಂತ ಕೇಳ್ತಾರೆ, ಲಾಟ್ರಿ ಟಿಕೆಟನ್ನು ಕೊಡು ಅಂತ ಕೇಳ್ತಾರೆ ಒಂದು ಮಹಿಳೆ. ವರ್ಜೀನಿಯಾದಲ್ಲಾಗಿರ್ತಕ್ಕಂಥ ಘಟನೆ ಇದು. ಈ ಮಹಿಳೆ ಯಾವ ಲಾಟ್ರಿ ಟಿಕೆಟನ್ನು ಕೊಡು ಅಂತ ಆ ಲಾಟ್ರಿ ಅಂಗಡಿ ಮಾಲೀಕನಿಗೆ ಕೇಳಿದ್ಲೋ ಆ ಲಾಟ್ರಿ ಬಿಟ್ಬಿಟ್ಟು ಪಕ್ಕದ ಲಾಟ್ರಿಯನ್ನು ಆ ವ್ಯಕ್ತಿ ಈ ಮಹಿಳೆ ಕೊಟ್ಟಿರೋದು. ಅದೇ ಲಾಟರಿ ಟಿಕೆಟ್ಗೆ 17 ಕೋಟಿ ರೂಪಾಯಿ ಗೆದ್ದಿರೋದು ವರ್ಜೀನಿಯಾದ ಮಹಿಳೆ. ಕ್ಯಾರಲ್ಟನ್ ನಿವಾಸಿ ಕೆಲ್ಲಿ ಲಿಂಡ್ಸೆಗೆ ಬಂಪರ್ ಬಂದಿದೆ. ಇಲ್ಲಿ ಅಲ್ಲಿನ ಕ್ಯಾಶಿಯರ್ ಕೊಟ್ಟಂಥ ತಪ್ಪು ಲಾಟ್ರಿಯಿಂದಾನೇ ಮಹಿಳೆಗೆ ಬಂಪರ್ ಸಿಕ್ಕಿರೋದಲ್ಲಿ. ತಾನು ಕೇಳಿದ ಲಾಟ್ರಿ ಟಿಕೆಟ್ ಬಿಟ್ಟುಬಿಟ್ಟು ಬೇರೆ ಲಾಟ್ರಿ ಟಿಕೆಟನ್ನು ಆ ವ್ಯಕ್ತಿ ಕೊಟ್ಟಿದ್ದ. ಎಲ್ಲ ಟ್ಯಾಕ್ಸ್ ಕಟ್ಟಾಗಿ ಮಹಿಳೆಗೆ ಇದೀಗ 10.83 ಕೋಟಿ 10,83,00,000 ರೂಪಾಯಿ ಸಿಕ್ಕಿರೋದಲ್ಲಿ. ಆದರೆ ಬೇಜಾರು ಆಗಿದೆ. ಇದಕ್ಕೆ ನನಗೆ ಟ್ಯಾಕ್ಸ್ ಎಲ್ಲ ಇಷ್ಟೊಂದು ಕಟ್ಟಾಗಿದೆಯಲ್ಲ ಅಂತ ಕೋಪಗೊಂಡು ಅದೇ ಲಾಟ್ರಿ ಟಿಕೆಟನ್ನು ಸ್ಕ್ರ್ಯಾಚ್ ಕೂಡ ಮಾಡೋದಿದೆ ಮಹಿಳೆ. 17 ಕೋಟಿ ಗೆದ್ದಿದ್ರೂ ಕೂಡ ನನಗೆ ಸಂತೋಷನೇ ಇಲ್ಲ ಅಂತ ಈ ಮಹಿಳೆ ಮಾತಾಡಿದ್ದಾರೆ. ಯಾಕೆ ಸಂತೋಷ ಇಲ್ಲೋ ನಮಗೆ ಗೊತ್ತಿಲ್ಲ. ಅದು ನೋಡಿ, ಸುಮಾರು ಈ ರೀತಿ ಇರುತ್ತೆ ಇದು. ಈ ಮಹಿಳೆ ಕೇಳಿದ ಲಾಟ್ರಿ ಟಿಕೆಟು ಯಾವುದೋ ಅಂಗಡಿಯವನು ಕೊಟ್ಟಿದ್ದ ಟಿಕೆಟ್ ಬೇರೆ. ಆದರೆ ಬೇರೆ ಟಿಕೆಟ್ಗೆ ಇಲ್ಲಿ 17 ಕೋಟಿ ಬಹುಮಾನ ಬಂದಿದೆ. ಟ್ಯಾಕ್ಸ್ ಎಲ್ಲ ಕಳೆದು ಹತ್ತತ್ರ ಒಂದು 11 ಕೋಟಿ ಬಂದಿದೆಯಪ್ಪ. 11 ಕೋಟಿ ಬಂದರೂ ಕೂಡ ಈ ಮಹಿಳೆಗೆ ಇದೀಗ ಸಮಾಧಾನ ಇಲ್ವಂತೆ.